ವಾಣಿ, ಯಾಕೆ ಹಿಂಗೆ ಕೂತ್ಕೊಂಡಿದ್ಯಾ? ಯಾರು ಬೇಕ್ರಿ ವ್ಯಾಪಾರ ಕಡಿಮೆ ಆಯ್ತಲ್ಲ ಅಂತ ಯೋಚನೆ ಮಾಡ್ತಾ ಸುಮ್ಮನೆ ಕೂತ್ಕೊಂಡಿದ್ದೆ. ಮತ್ತು ನೀವು ಯಾಕೆ ಬಂದ್ರಿ? ಅಲ್ಲೇ ಇರ್ಬೇಕು ತಾನೇ. ಊಟ ಮಾಡೋಣ ಅಂತ ಬಂದೆ. ಹೊಟ್ಟೆ ಹಸ್ವಾಗಿತ್ತು, ಅದಕ್ಕೆ ಸ್ವಲ್ಪ ಅನ್ನ ಸಾಂಬಾರಾದರೂ ಊಟ ಮಾಡ್ಕೊಂಡು ಹೋಗೋಣ ಅಂತ ಬಂದೆ. ಅಯ್ಯೋ, ಅಡುಗೆ ಏನೂ ಮಾಡಿಲ್ವಲ್ಲ, ಬಿಡ್ರಿ. ಅತ್ಲಾಗೆ ಬೇಜಾರು ಅಂತ ನಾನು ಏನೂ ಮಾಡೇ ಇಲ್ಲ. ಅಡುಗೆನ ಯಾರು ಮಾಡ್ತಾರೆ? ನನಗೆ ಚಿಂತೆ ಆಗ್ಬಿಟ್ಟೈತೆ. ಹೆಂಗೋ ನಾನು ಬೇಕ್ರಿ ವ್ಯಾಪಾರ ಮಾಡ್ಕೊಂಡಿದ್ದೆ, ಇವಳು ಎಲ್ಲ ನನಗೆ ಹಾಳು ಮಾಡಿಬಿಟ್ಲಲ್ಲ ಈ ಆಶಾ ಅನ್ನೋಳು ಅಂತೇಳಿ ನನಗೆ ತುಂಬ ಬೇಜಾರಾಗ್ತೈತೆ. ಅದಕ್ಕೇ ನನಗೇನು ಮಾಡೇ ಇಲ್ಲ ಇಷ್ಟೊತ್ತು ಗಂಟೆ. ಸುಮ್ಮನೆ ಬೇಜಾರು ಮಾಡ್ಕೊಂಡು ಸುಮ್ಮನೆ ಕೂತ್ಕೊಂಡಿದ್ದೀನಿ. ಹೋಗು, ನನಗೆ ಹೊಟ್ಟೆ ಹಸ್ವಾಗೈತೆ. ಬೇಜಾರು ಮಾಡ್ಕೊಂಡು ಹೊಟ್ಟೆಗೆ ತಿನ್ನಲಿಲ್ಲ ಅಂತಂದರೆ, ಏನಾದರೂ ಕಾಯಿಲೆ ಆಯ್ತು ಅಂತಂದರೆ ಯಾರು ಆಗ್ತಾರೆ ಹೇಳು ನಾಳೆ ದಿನ? ಫಸ್ಟು ಅಡುಗೆ ಮಾಡಿಕೊಂಡು ಹೊಟ್ಟೆ ತುಂಬ ಊಟ ಮಾಡೋದು ಕಲಿಬೇಕು, ಏನೇ ಬರಲಿ ಏನೇ ಆಗಲಿ. ನನಗೆ ಬೇಜಾರಾದಂಗೆ ಆಯಿತಾ? ಹೋಗುತ್ತೆ ತರಕಾರಿ ಬೇರೆ ಏನೂ ಇರಲಿಲ್ಲ. ಏನು ಸಾಂಬಾರು ಮಾಡೋಣ ಅಂತ ಯೋಚನೆ ಮಾಡ್ತಿದ್ದೆ. ಅದ್ರಾಗೆ ಈ ಬೇರೆ ಟೆನ್ಷನ, ಏನು ಮಾಡೋಕ್ಕೂ ಆಗಲಿಲ್ಲ. ಅದಕ್ಕೆ ಬೇಜಾರು ಮಾಡ್ಕೊಂಡು ಸುಮ್ಮನೆ ಆಗ್ಬಿಟ್ಟೆ. ಬಿಡತ್ಲಾಗೆ ಅಂತ ಸುಮ್ಮನೆ ಆಗ್ಬಿಟ್ಟೆ. ಹೊಟ್ಟೆ ಸಿಕ್ಕಾಪಟ್ಟೆ ಹಸ್ವಾಗ್ಬಿಟ್ಟೈತೆ. ಹೋಗು, ಏನೊಬ್ಳತ್ಲಾಗೆ. ಈಗ ಕುತ್ಕ ಇಲ್ಲಿ ನೀನು, ಇಲ್ಲಿ ಕುತ್ಕ. ನಾನು ಅಲ್ಲಿ ಹೋಗಿ ಅವ್ರು ಯಾರೂ ಇಲ್ಲ, ಹೆಂಗೂ ನಾವೆಲ್ಲ ಬೇಕ್ರಿ ತಗ ಇದ್ದಾವೆ. ಅವಳು ಬೇರೆ ಇಲ್ಲ, ಕೆಲ್ಸಕ್ಕೆ ಹೋಗವಳೆ, ಅವನು ಕೆಲ್ಸಕ್ಕೆ ಹೋಗವನೆ. ಇವು ಅತ್ತೆ ಎತ್ತಾಗ ಹೋಗೈತೆ, ಹೋಗಲ್ಲ ಅವ್ರು ಮಾಡ್ಯವ್ರೆ. ಸಾರು ಒಯ್ಕೆ ಬರ್ತೀನಿ, ಕುಕ್ಕ ಊಟ ಮಾಡುವ ಅಂತಿ. ನೀನು ಇಬ್ಬರೊಳಗೆ ಇನ್ನೇನು ಮಾಡೋಣ? ಸಾರು ಅನ್ನ ಎಲ್ಲ ಮಾಡಿರ್ತಾರೇನೋ, ತತ್ತೀನಿ, ನೋಡ್ತೀನಿ ಅದೇ. ಆ ಕಡೆಗೆ ಹೋಗಂಗಿಲ್ಲ, ಈ ಕಡೆಗೆ ನೀವು ಮಾಡ್ಕೊಂಡು ಊಟ ಮಾಡಬೇಕು, ಈ ಕಡೆಗೆ ನಿಮ್ಮದು ಅಂತ ಹೇಳಿದ ಮೇಲೆ ನಾವು ಆ ಕಡೆಗೆ ಹೋಗಿ ಅವ್ರ ಮನೆಯಾಗೆಲ್ಲ ಸಾಂಬಾರು ತಗೊಂಬಂದ್ರೆ ಹೆಂಗೆ? ಅವ್ರಿಗೇನು ಗೊತ್ತಾಗುತ್ತೆ? ಅವ್ರೇನಿಲ್ಲ ತಾನೇ. ಒಂದೇ ಮನೆಯಾಗೇನೆ ಇವಾಗ 2 ಮನೆ ಮಾಡ್ಕೊಂಡಿರೋದು ಅಷ್ಟೇ. ಸಾಕೀಗ ಇಷ್ಟು ನಮ್ಗೈತೆ, ಅವ್ರಿಗೆ ಅಷ್ಟು ತಗೊಂಡವ್ರೆ. ಅಡುಗೆ ಮನೆ ಅವ್ರಿಗೆ ಹೋಗೈತೆ, ನಾವು ಈ ಕಡೆಗೆ ಸ್ವಲ್ಪ ಅಡುಗೆ ಮನೆ ಮಾಡ್ಕೊಂಡಿದ್ದೀವಿ ಅಷ್ಟೇ. ನಮ್ಮ ಊಟ ನಾವು ಮಾಡ್ಕೊತೀವಿ, ಅವ್ರ ಊಟ ಅವ್ರು ಮಾಡ್ಕೊತಾರೆ. ಇವಾಗ ಅವ್ರು ಹೆಂಗೂ ಇಲ್ವಲ್ಲ, ಎಲ್ಲ ಕೆಲ್ಸಕ್ಕೆ ಹೋಗವ್ರಲ್ಲ. ಹೋಗಿ ಸಾರು ಒಯ್ಕೆ ಬರ್ತೀನಿ, ಕುಕ್ಕ ಇಲ್ಲಿ. ಯಾರು ಮಾಡ್ತಾರೆ? ಇರಾರು ಇಬ್ಬರೊಳಗೆ ಸಾರು ಮಾಡೋಕ್ಕೆ ಬೇಜಾರು. ಅದಕ್ಕೆ ಸುಮ್ಮನೆ ಕುಕ್ಕ ಇಲ್ಲಿ ಒಯ್ಕೆ ಬರ್ತೀನಿ. ಹೋಗಿ ಬೇಜಾರಾದಾಗ ಏನು ಮಾಡೋಕ್ಕೂ ಆಗಲ್ಲ. ಏನು ಹೋಗು. ತಗೊಂಡಾಗ ಸ್ವಲ್ಪ ದೊಡ್ಡದೇನೆ 2 ಟೈಮ್ಗೂ ಆಗಂಗೆ ತಂದ್ಬಿಡು. ಒಂದೇ ಸತಿ ಸ್ವಲ್ಪ ಜಾಸ್ತಿನೇ ತಗೊಂಬ. ಸ್ವಲ್ಪ ಜಾಸ್ತಿನೇ ತಗೊಂಬಂದ್ಬಿಡ್ತೀನಿ. ಸಾಂಬಾರು ಮಾಡಿಟ್ಟಿರ್ತಾರೆ, ಜಾಸ್ತಿನೇ ಮಾಡ್ತಾಳೆ ಇವಳು ಆಶಾ. ಹೊಟ್ಟೆಲಿ ಚೆನ್ನಾಗಿ ಮಾಡ್ತಾಳೆ, ಟೇಸ್ಟ್ ಆಗಿರುತ್ತಂತೆ ಸಾಂಬಾರಂತೂ. ನಾನು ಊಟ ಮಾಡಿದ್ದೀನಲ್ಲ, ನಾನು ಊಟ ಮಾಡಿದ್ದೀನಿ, ಚೆನ್ನಾಗಿರುತ್ತೆ. ಎಷ್ಟು ಚೆನ್ನಾಗಿರುತ್ತೆ. ಅದಕ್ಕೆ ಸುಮ್ಮನೆ ಇರಾರು ಇಬ್ಬರೊಳಗೆ ಏನು ಮಾಡೋದು, ಸುಮ್ಮನೆ ಇಲ್ಲೇ ಒಯ್ಕೊಂಡು ಹೋಗ್ಬಿಡ್ತೀನಿ. ಮನೆಯಾಗೆಲ್ಲ ಲೆಕ್ಕ ಹಾಕಿರೆ ತರಕಾರಿ ಅದು ಇದು ಅಂತೇಳಿ ಎಲ್ಲ ಲೆಕ್ಕ ಹಾಕಿದ್ರೆ ಎಷ್ಟೊಂದು ಜಾಸ್ತಿ ಆಗುತ್ತೆ. ಅದಕ್ಕೆ ಸುಮ್ಮನೆ ಯಾಕೆ, ಇಲ್ಲೇ ಸ್ವಲ್ಪ ತಗೊಂಡೋಗ್ಬಿಟ್ರೆ ಯಾವುದೂ ಇರಲ್ಲ. ಏನು ಸಾಂಬಾರು ಮಾಡೋರು ಏನೋ ನೋಡ್ತೀನಿ ಅದೇ. ಗಮ್ಮಂತೈತೆ. ಏನೋ ಮಾಡಿದಾರೆ ಕಣಪ್ಪ. ಒಲೆ ಹಚ್ಚಿರೋದು ಹಂಗೆ ಐತೆ, ಒಲೆಯಾಗೆ ಮಾಡ್ತಾಳೆ. ಕೆಂಡ ಎಲ್ಲ ಹಂಗೆ ಐತೆ ನೋಡು, ಒಲೆಯಾಗೆ ಮಾಡ್ತಾಳೆ ಅಡುಗೆ ಎಲ್ಲನ. ಜಾಸ್ತಿನ ಒಂಥರ ಎಲ್ಲ ಜಿಪ್ನತನ ಮಾಡ್ತಾಳೆ. ಗ್ಯಾಸ್ ಆ ಕಡೆಗೆ ಇಕ್ಕೊಂಡವಳೆ, ಟೀಗೆ ಏನಾದರೂ ಮಾಡ್ಕೊಂಡು ನೀ ಒಲೆಯಾಗೆ ಅಡುಗೆ ಮಾಡ್ತಾಳಲ್ಲ ನೋಡು. ನಾನು ಹಿಂದಿಂದ ಒಲೆನೇ ಹಚ್ಚುತ್ತಿರಲಿಲ್ಲ. ಎಷ್ಟು ಇವಳು ಕಂಜೂಸ್ತನ ನಾನು ಮಾಡ್ತಾಳೆ ಅಂದರೆ ಅಷ್ಟು ಕಂಜೂಸ್ ಮಾಡ್ತಾಳೆ ಇವಳು. ಭಾರಿ ಇದ್ದಾಳೆ ನೋಡೋಕ್ಕೆ. ನಾನೇನೋ ಅನ್ಕೊಂತಿದ್ದೆ, ಭಾರಿ ಇದ್ದಾಳೆ ಇವಳು. ನಾನು ಹೋಗ್ಬಿಡ್ತಾನೆ ಇಷ್ಟು ಹೆಚ್ಚಾಗಿ. ನುಗ್ಗೆಕಾಯಿ ಸಾಂಬಾರು. ನುಗ್ಗೆಕಾಯಿ ಸಾಂಬಾರು ಅಂದರೆ ನನಗೂ ಇಷ್ಟ, ರಘುಗೂ ಇಷ್ಟ. ರಘುನೂ ಅಷ್ಟೇ ಸಿಕ್ಕಾಪಟ್ಟೆ ಇಷ್ಟಪಡ್ತಾರೆ ನುಗ್ಗೆಕಾಯಿ ಸಾಂಬಾರು ಅಂದರೆ. ಅವರಿಗೂ ಅಷ್ಟೇ ಸಿಕ್ಕಾಪಟ್ಟೆ ಇಷ್ಟ. ನುಗ್ಗೆಕಾಯಿ ಸಾಂಬಾರು ಮಾಡಾಳೆ, ಗಮ್ಮಂತೈತಿ. ಆರಾಮಾಗಿ ಇವಾಗ ಊಟ ಮಾಡಿರಿ ಅಂತ ಕೊಟ್ಬಿಡ್ತೀನಿ ನಮ್ಮ ಮನೆಯವ್ರಿಗೆ. ಸಾರು ಮಾಡೋದೇ ತಪ್ಪಿಡ್ತು. ದಿನ ಹೆಣ್ಮಕ್ಳಿಗೆ ಈ ಥರ ಸಾಂಬಾರು ಸಿಕ್ಬಿಟ್ರೆ ಎಷ್ಟು ಖುಷಿ ಆಗುತ್ತೆ ಗೊತ್ತಾ? ಸಾಂಬಾರು ಮಾಡೋದೇ ಬಗೆಹರಿದೋಗ್ಬಿಡುತ್ತೆ. ಸಾಂಬಾರು ಮಾಡೋದು ಇದೆಯಲ್ಲ ಹೆಣ್ಮಕ್ಳಿಗೆ, ಅದಷ್ಟು ಚಿಂತೆ ಇನ್ಯಾವುದೂ ಇಲ್ಲ. ಡೈಲಿ ಏನು ಮಾಡೋಣ, ಏನು ತಿಂಡಿ ಮಾಡೋಣ, ಏನು ಸಾಂಬಾರು ಮಾಡೋಣ ಅನ್ನೋದೇ ತಲೆಗೆ ಕೊರಿತಾ ಇರುತ್ತೆ. ತಿಂಡಿ ಅಂತೂ ತಗೊಂಡು ಹೋಗೋಕ್ಕಾಗಲ್ಲ, ದಿನ ಸಾಂಬಾರು ಬಂದು ತಗೊಂಡು ಹೋಗ್ಬೋದು. ಇಷ್ಟೊಂದು ಸಾಂಬಾರು ಮಾಡಿರ್ತಾರೆ. ನಾನು ಹಿಂಗೂ ಒಳ್ಳೆ ಐಡಿಯಾ ಮಾಡಿದೆ. ಯಾರು ಮಾಡ್ತಾರತ್ತಲೇ, ಅನ್ನ ಐತೆ ಅನಿಸುತ್ತೆ, ಬೆಳಗ್ಗೆ ರಾತ್ರಿದೋ ಏನೋ ಇಟ್ಕೊಂಡು ಊಟ ಮಾಡ್ತಾರಿಲ್ಲ. ಅನ್ನ ಮುದ್ದೆ ಇಲ್ಲೇ ತಗೊಂಡೋಗಿದ್ರೆ ಇಲ್ಲೇ ಬಂದು ಇಕ್ಕೊಂಡು ಹೋಗ್ರಿ ಅಂತ ಹೇಳ್ತೀನಿ. ಪುಟ್ಟೆ ತಗೊಂಬಂದು ಇಲ್ಲೇ ಇಕ್ಕೊಂಡು ಹೋಗು ಅಂತೀನಿ ಅನ್ನನೂ ಅಷ್ಟೇ. ಸಾರು ಬಿಸಿ ಮಾಡ್ಕೊಂಡು ಉಣ್ಣು ಅಂತೀನಿ. ತಾಂಬ ಹೇಳ್ರಿ, ನುಗ್ಗೆಕಾಯಿ ಸಾಂಬಾರು ಚೆನ್ನಾಗೈತೆ, ಗಮ್ಮಂತೈತೆ. ಹೊಟ್ಟೆ ತುಂಬ ಇಟ್ಕೊಂಡು ಊಟ ಮಾಡಿರಿ. ಅನ್ನನ ಬೇಕಂದರೆ ನಮ್ಮ ಮನೆಗೆ ಐತೆ, ಅದು ಬೆಳಗ್ಗೆದು, ಅವ್ರದ್ದು ಬಿಸಿ ಐತೆ ಸ್ವಲ್ಪ ಅನ್ನ. ಮಾಡಿಟ್ಟು ಲೇಟಾಗಿ ಮಾಡಿಕ್ಕೆ ಹೋಗಿದ್ಲು ಅನಿಸುತ್ತೆ ಕೆಲಸಕ್ಕೆ ಹೋಗ್ಬೇಕಾದ್ರೆ. ಕುಕ್ಕರಿಗೆ ಸ್ವಲ್ಪ ಬಿಸಿನೇ ಐತೆ, ಹೋಗಿ ಇಟ್ಕೊಂಡು ಊಟ ಮಾಡೋಗ್ರಿ. ಸಿಕ್ಕಾಪಟ್ಟೆ ಹೊಟ್ಟೆ ಹಸ್ಬಿಟ್ಟೈತೆ, ಬೇಗ ಬೇಗ ಊಟ ಮಾಡಿಬಿಡ್ಬೇಕು ನಾನು. ನಮ್ಮ ಮನೆಯವರು ಹೊಟ್ಟೆ ಹಸಿವಿಗಂತೂ ತಡೆಯೋದೇ ಇಲ್ಲ.
ಎಷ್ಟು ಬೇಗ ಅವರು ಇದು ಮಾಡ್ಕೊಬಿಡ್ತಾರೆ ಅಂದರೆ ಸಿಟ್ಟು ಮಾಡ್ಕೊಬಿಡ್ತಾರೆ. ಹೊಟ್ಟೆ ಹಸ್ತೈತೆ ಅಂತಂದರೆ ಹಂಗೆ ಸಾಂಬಾರು ಮಾಡೋದು ಬಗೆಯಿತ್ತಲ್ಲ ಅದೊಂಥರ ಖುಷಿ. ಇವಾಗ ಬೇಕ್ರಿ ಎತ್ಲಾಗನ ಹಾಳಾಗೋಗ್ಲಿ, ಅದಕ್ಕಿಂತ ದೊಡ್ಡ ಚಿಂತೆ ಅಂತಂದ್ರೆ ನನಗೆ ಸಾಂಬಾರು ಮಾಡೋದೆ. ಓ ಏನಮ್ಮ ವಾಣಿ ಫುಲ್ ಖುಷಿಯಾಗಿದೆಯಾ? ಓ ವೀಣಕ್ಕ, ಸಾಂಬಾರು ಮಾಡೋದು ತಲೆನೋವು ಬಗೆಹರಿತಲ್ಲ ಅದಕ್ಕೆ ಖುಷಿಯಾಗಿದ್ದೀನಿ. ನಾನು ಬೇಜಾರಾಗಿರ್ತೀಯಾ, ಬೇಕ್ರಿ ವ್ಯಾಪಾರ ಆಗಲ್ಲ ಅಂತೇಳಿ ಬೇಜಾರಾಗಿರ್ತೀಯಾ ಅಂದ್ಕೊಂಡೆ, ಆದ್ರೆ ನೀನು ಖುಷಿಯಾಗಿದೆಯಾ? ಇಷ್ಟು 10 ಗಂಟೆ ಬೇಜಾರು ಮಾಡ್ಕೊಂಡು ಕುತ್ಕೊಂಡಿದ್ದೆ. ಏನು ಬೆಳತ್ಲಾಗ ಆಗದಷ್ಟಾಗಲಿ ಏನೋ ಇಟ್ಟಿದ್ದೀನಿ, ಏನೋ ಅದ್ರಾಗ ಬಂದಿರೋ ಲಾಭ ಏನೈತೆ ಆದಷ್ಟಾಗಲಿ ಅಂತ ಸುಮ್ಮನೆ ಇದ್ದೀನಿ. ಇನ್ನೇನು ಮಾಡೋಣ, ಅದನ್ನೇ ಯೋಚನೆ ಮಾಡ್ಕೊಂಡು ಕುಕ್ಕಮಕ್ಕಲ್ಲ. ಇಷ್ಟು 10 ಗಂಟೆ ಅದನ್ನೇ ಯೋಚನೆ ಮಾಡಿ 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 ಸಾಕಾಯಿತು. ಯೋಚನೆ ಮಾಡೋವಷ್ಟು ಬಿಡು ಬಿಟ್ಟಾಕ್ಬಿಡೋಣ ಸುಮ್ಮನೆ ಯಾಕೆ ಕತ್ಲಾಗೆ ಅಂತೇಳಿ ಸುಮ್ಮನಾಗಿ ಈಗ ಸಾಂಬಾರು ಇರಲಿಲ್ಲ. ಸಾಂಬಾರು ನುಗ್ಗೆಕಾಯಿ ಸಾಂಬಾರು ಮಾಡಿದ್ಲ ಅವಳು ಹೆಂಗೂ ಎಲ್ಲ ಯಾರು ಇರಲಿಲ್ಲ. ಹೋಗೊಂದು ತಪ್ಪಲೆ ತಗೊಂಬಂದು ಇಬ್ಬರೊಳಗೂ ಆಗಂಗೆ ಒಂದು ಇದ್ರ ತುಂಬ ತಗೊಂಬಂದಿದ್ದೀನಿ. ಇವಾಗಲೂ ಆಗುತ್ತೆ, ಸಾಯಂಕಾಲಕ್ಕೂ ಆಗುತ್ತೆ, 2 ಟೈಮ್ಗೂ ಆಗಂಗೆ ಸಾಂಬಾರು ತಗೊಂಬಂದಿದ್ದೀನಿ. ಸಾಂಬಾರು ಮಾಡೋದು ಚಿಂತೆ ಬಗೆಹರಿತಲ್ಲ ಅದಕ್ಕೆ ಖುಷಿಯಾಗಿದ್ದೀನಿ ವೀಣಾ. ಬಾ ಕೂತ್ಕೋ ಬಾ. ನನಗೇನು ಅದೆಲ್ಲ ಏನು ಇದಿಲ್ಲಮ್ಮ ಅಲ್ವ ಕ್ಷಣ ಬೇಜಾರಾಯಿತು. ಈಗಲೂ ಸ್ವಲ್ಪ ಬೇಜಾರಾಯಿತು. ಏನು ಮಾಡೋದು, ಮನೆ ಹಾಳು ಮಾಡ್ಬೇಕಂತಲೇ ಬಂದವಳಲ್ಲ. ಅದ್ರಾಗಂತೂ ವಯಸ್ಸೋಗಿರೋ ತಿಮ್ಮಜ್ಜಿ ಆಯ್ತಾ? ಯಪ್ಪ 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 ನೋಡ್ಬೇಕಣ. ನನ್ನ ಕಣ್ಣೆದುರಿಗೆ ಬರುತ್ತೆ ಕಣೆ ಆ ಅಜ್ಜಿ. ನಿಜವಾಗ್ಲೂ ನನ್ನ ಕಣ್ಣೆದುರಿಗೆ ಬರುತ್ತೆ. ಏನಾದ್ರೂ ನನ್ನ ಕಣ್ಣೆದುರಿಗೆ ಅನುಭವಿಸ್ತಾಳೆ ಅಪ್ಪ. ಆ ತಿಮ್ಮಜ್ಜಿ ನೋಡ್ಬಿಟ್ರೆ ನನಗೆ ಅಷ್ಟೇ ಸಿಟ್ಟು ಬರಲ್ಲ. ಅಯ್ಯೋ ನನ್ನ ಮೇಲಂತೂ ಹೆಂಗೆ ಆಡ್ತಾಳೆ ಗೊತ್ತಾ ಅಜ್ಜಿ? ಒಬ್ಬ 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 ನನ್ನ ಗಂಡ್ರೆ ಸಹಿಸ್ಕೊಂಬಲ್ಲ. ಹೆಂಗೆ ಆಡ್ತಾ ಇರ್ತಾಳೆ ಅಂದರೆ ಹಂಗೆ ಆಡ್ತಿರ್ತಾಳೆ. ಹಿಂಗೆ ಎಷ್ಟು ಒಂಥರ ಹಿಂಗೆ ಮಾಡ್ತಾಯಿರೋ ಗೊತ್ತೇ ನನ್ನ. ಅವಳನ್ನು ಕಂಡುಬಿಟ್ರೆ ನನಗೆ ಅಷ್ಟೇ ಸಖತ್ತು ಸಿಟ್ಟು ಬರುತ್ತೆ. ನನ್ನ ಕಣ್ಣೆದ್ರಿಗೆ ಅವಳಿಗೆ ಏನಾನ ಆಗಿ ಅವಳು ನೋಡು ನನ್ನ ಕಣ್ಣೆದ್ರಿಗೆ ಹೊರಟೋಗ್ಬಿಡ್ತಾಳೆ ಅವಳು. ಅಯ್ಯೋ ಅಜ್ಜಿನ ದಿಮ್ಗೆ ಸೆನಕ ಇಳ್ಕೊಂಡು ಸೆನಕ ಕುಂತ್ಕೊಂಡು ಮನೆಯಾಗೆಲ್ಲ ನಾವು ಮೊಮ್ಮಕ್ಕಳು ಎಲ್ಲ ನೋಡ್ಕೊಂತಾರಲ್ಲ. ಸೆನಕ ಇದ್ದಾಳೆ. ಅವನು ಒಯ್ಬು ದುಡ್ಡು ಕೊಡ್ತಾನಂತೆ. ದುಡ್ಡು ಎಲ್ಲನ ಸೆನಕ ಕುಡಿಕೊಂಡವಳೆ. ದುಡ್ಡು ಐತ್ಕಣಮ್ಮ ಅವಳ್ತಾಯಿ ಅದಕ್ಕೇನೆ ಇವ್ರಿಗೆಲ್ಲನ ಬೇಕ್ರಿ ಮಾಡೋಕ್ಕೆ ನಾನೇ ಕೊಡ್ತೀನಿ ಮಾಡಮ್ಮ ಆಶಾ ಅಂತ ಹೇಳಿದ್ಲಂತ. ನೋಡು ಮಸ್ತು ದುಡ್ಡು ಇಕ್ಕೊಂಡ್ರದ್ಕಲ್ವಿ ಹೇಳಿರೋದ ಅಜ್ಜಿ. ದುಡ್ಡಿರೋದಕ್ಕೆ ಹೇಳಿರೋದು ನನಗೂ ಗೊತ್ತೈತಿ. ಸರಿ ಮಾಡ್ತೀನಿ ಸುಮ್ಮನಿರು ವೀಣಾ. ನಾನೆಲ್ಲನ ಏನು ಮಾಡಬೇಕು ನನಗೆ ಗೊತ್ತೈತೆ. ಸ್ವಲ್ಪ ಸುಧಾರಿಸ್ಬೇಕು. ಇವಾಗ ಸ್ವಲ್ಪ ಎಡವಟ್ಟು ಆಗೈತೆ. ಇವಾಗ ಯಾಕೆ ಸುಮ್ಮನೆ ಸುಧಾರಿಸ್ಬೇಕು ಅಷ್ಟೇ. ಸುಮ್ಮನೆ ಅದೆಲ್ಲ ನಾವು ಇವಾಗ ಯೋಚನೆ ಮಾಡೋದಕ್ಕಿಂತ ಸುಮ್ಮನೆ ಸ್ವಲ್ಪ ದಿನ ಸಮಾಧಾನದಾಗ ಇರಬೇಕು. ಸಮಾಧಾನದಾಗಿದ್ರೆ ಎಲ್ಲ ಒಳ್ಳೇದಾಗುತ್ತೆ ಅಂತಾರಲ್ಲ. ನನಗೆ ನಂಬಿಕೆ ಐತಿ ಒಳ್ಳೇದಾಗೇ ಆಗುತ್ತೆ ಅಂತ. ಏನೋ 2 ದಿನ ಏನೋ ಹೊಸ್ದಾಗಿ ಮಾಡಿದ್ದಾರೆ. ಜ್ಯೂಸ್ ಸೆಂಟ್ರ್ ಬೇರೆ ಮಾಡೋರಲ್ಲ, ಅದಕ್ಕೆ ಹಿಂಗೆ ಜನ ಹಿಂಗೆ ಹೋಗ್ತಾ ಇದ್ದಾರೆ. ಆಮೇಲೆ ನೋಡು ನನ್ನದೇ ಚೆನ್ನಾಗಿ ಆಗೋದು, ನನ್ನ ಬೇಕ್ರಿಗೆ ಚೆನ್ನಾಗಿ ವ್ಯಾಪಾರ ಆಗೋದು ನೋಡ್ತಾ ಇರಬೇಕಾದ್ರೆ. ಅದೆಲ್ಲ ಏನು ಸುಮ್ಮನೆ ನನಗೆ ಆ ಬೇಕ್ರಿ ವ್ಯಾಪಾರದ ನೆನೆಸ್ಕೊಂಡ್ರೆ ಭಾಳ ಸಿಟ್ಟು ಬರುತ್ತೆ. ಅದ್ರಾಗೂ ಈ ತಿಮ್ಮಜ್ಜಿ ನೆನೆಸ್ಕೊಬಿಟ್ರೆ ನನಗೆ ಸಿಟ್ಟು ಬರುತ್ತೆ. ಆ ಅಜ್ಜಿಗೆ ಏನು ಯಪ್ಪ ಈ ವಯಸ್ಸಿನಾಗ ಎಂಥದ್ದಪ್ಪ ಅವಳು ಯಾಕೆ ಹಿಂಗೆ ಆಡ್ತಾಳೆ ಈ ವಯಸ್ಸಿನಾಗ ಆ ಅಜ್ಜಿ ಅನಿಸುತ್ತೆ ನನಗೆ. ನಿಜವಾಗ್ಲೂ ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ. ಆದ್ರೂ ಹಿಂಗೆ ಹೆಂಗೋ ಸಾಂಬಾರು ಮಾಡೋದೊಂದು ನನಗೆ ಬಗೆಹರ್ದೈತೆ. ಹಿಂಗೆ ಖುಷಿಯಾಗಿದ್ದೀನಿ. ಅದಕ್ಕೆ ನನಗೆ ಅದೇ ಒಂದು ತಲೆನೋವು, ಅಡುಗೆ ಮಾಡೋದೊಂದು ತಲೆನೋವು ನನಗೆ. ಹಿಂಗೆ ಮಾಡಿದ್ರೆ ನನ್ನ ಗಂಡ ಉಪ್ಪಿಲ್ಲ, ಖಾರ ಇಲ್ಲ, ಹುಳಿ ಇಲ್ಲ, ಅದಕ್ಕೆ ಅವಳು ಚೆನ್ನಾಗಿ ಮಾಡ್ತಾಳೆ. ಅದಕ್ಕೆ ತಗೊಂಬಂದು ಕೊಟ್ಬಿಟ್ಟೆ. ನೋಡ್ತಾ ಇರಿ ಏನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬೊಬ್ಬರನ್ನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಎಷ್ಟಾಗಿದೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.